ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಬಕ್ರೀದ್ ಆಚರಿಸಿ ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ಕೆ ವರ್ಣಿ. ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯಲ್ಲಿ ಎಲ್ಲ ಮಸೀದಿಗಳ ಮುಖ್ಯಸ್ಥರು ಭಾಗಿ. ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಶಾಂತಿಯುತವಾಗಿ ಬಕ್ರೀದ್ ಹಬ್ಬವನ್ನು ಆಚರಿಸಿ ಎಂದು ಆರಕ್ಷಕ ವೃತ್ತ ನಿರೀಕ್ಷಕ ಸಲಹೆ ನೀಡಿದರು. ಇದೇ ಜೂನ್ 17ರ ಸೋಮವಾರದಂದು ಬಕ್ರೀದ್ ಹಬ್ಬ ಆಚರಿಸಲಾಗುತ್ತಿದ್ದು, ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆ ವತಿಯಿಂದ ಪಟ್ಟಣದ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಧರ್ಮದ ಪದ್ಧತಿಯಂತೆ ಬಕ್ರೀದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ ಯಾವುದೇ ಕಾನೂನುಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳಿಗೆ ಮಾಹಿತಿಯನ್ನು ನೀಡಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಕಾನೂನನ್ನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡಬಾರದು. ಇತರರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಆಚಾರ ವಿಚಾರಗಳು, ಕಾರ್ಯ ಚಟುವಟಿಕೆಗಳು ಇದ್ದಲ್ಲಿ ಸಮಾಜಕ್ಕೆ ತೊಂದರೆ ಆಗುವುದಿಲ್ಲ ಎಂದರು. ಸಭೆಯಲ್ಲಿ ಮುಸ್ಲಿಂ ಧರ್ಮಗುರುಗಳು, ಮಸೀದಿಗಳ ಮುಖ್ಯಸ್ಥರು ಭಾಗಿಯಾಗಿದ್ರು. ನಮಗೆ ಭಾರಿ ನಿಜವಾಗ್ಲೂ ಸಂತೋಷ. ಏನು ಎಷ್ಟು ಪೊಲೀಸ್ ಜೊತೆಗೆ ಸಾರ್ವಜನಿಕರು ಇದ್ದಾರೆ. ಆಮೇಲೆ ಇಲ್ಲಿ ಯಾವುದೇ ಅಂತ ತೊಂದರೆಗಳಿಲ್ಲ. ಅಭಿನಂದನೆ. ಆಮೇಲೆ ನಮ್ಗೆ ಹೇಳಿದ್ರು ಏನೋ ಲಾಕ್ಡೌನ್ ಬಂತು. ಆಮೇಲೆ ಇದು ಮಸೀದಿಗಳಿಗೂ ನಾವು ವಿಸಿಟ್ ಮಾಡಿದ್ವಿ. ಇದು ರಂಜಾನ್ ಟೈಮ್ ಸಂತೋಷ ಆಯ್ತು. ನಮಗೂ ಇನ್ವೈಟ್ ಮಾಡಿದ್ರು, ನಾವು ಹೋಗಿದ್ವಿ. ಎಲ್ಲ ಬಾಗೇಪಲ್ಲಿಯಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಮೀಟಿಂಗ್ ಅಲ್ಲಿ ಹೋದಾಗ ಹೇಳ್ಬಿಡ್ತೀವಿ, ಸರ್ ಬಾಗೇಪಲ್ಲಿಯಲ್ಲಿ ಯಾವುದೇ ಮೀಟಿಂಗ್ ಅದು ಅರ್ಧ ಒಂದು ಗಂಟೆ ಆದಾಗ ನಾವಿಲ್ಲಿ ನೋಡಿರೋದನ್ನ ಹೋಗಿ ಬೇರೆ ಸ್ಟೇಷನ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ. ಇಲ್ಲಿಂದ ಏನಾಯ್ತು, ಹಂಗಾಯ್ತು, ಹಿಂಗಾಯ್ತು, ಅದೇ ಕೇಸಸ್ ಆಗಿತ್ತು. ನಾವು ನಮ್ಮ ರೈತರಿಗೆ ಕಾಪಿಸ್ಕೊಳ್ರಿ, ಹಿಂದೆ ಯಾವುದಾದ್ರು ಆಗಿದ್ದೀವಿ ಹೇಳೋದು ಸರ್. ಏನಿಲ್ಲ, ಏನು ಫೋನ್ ಮಾಡಿದ್ರು ಏನೂ ಇಲ್ಲ ಅಂದ್ರೆ. ಸೊ ಹಂಗಾಗಿ ಏನು ಆಗೋದಿಲ್ಲ ಅನ್ನೋ ಧೈರ್ಯ ಒಂದು, ಕೋಆಪರೇಷನ್ ತುಂಬಾ ಚೆನ್ನಾಗಿದೆ. ಹಿಂಗೆ ಮುಂದುವರೆಲಿ. ಇವಾಗ ನನಗೆ ಬೇಕಾಗಿರೋದು ಯಾಕೆ ಮಸೀದಿಯವರು ಕೇಳಿದೆ. ಇನ್ನು ಚಿಂತಾಮಣಿ ನಗರದಲ್ಲಿ ಡಿವೈಎಸ್ಪಿ ಪಿ ಮುರಳೀಧರ್ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಚಿಂತಾಮಣಿ ನಗರ ಠಾಣೆಯ ವೃತ್ತ ನಿರೀಕ್ಷಕ ವಿಜಯ್ ಕುಮಾರ್, ಪೊಲೀಸ್ ಸಿಬ್ಬಂದಿಗಳು, ಜಾಮಿಯಾ ಮಸೀದಿ ಅಧ್ಯಕ್ಷರು ಮೂನ್ ಸ್ಟಾರ್ ಗೋಸ್ಪಾಷಾ, ನಗರಸಭೆ ಸದಸ್ಯರು ಶಾಫಿಕ್ ಸಾದಿಕ್ ಮತ್ತು ಹಿಂದೂ ಮುಸ್ಲಿಂ ಮುಖಂಡರು ಇದ್ದರು. ನಮ್ಮ ಮಸೀದಿ 8:30 ನಾವು 8:30 ಬೆಳಿಗ್ಗೆ ಅಸಂಬಳ ಮತ್ತೆ ಈಗಾಗಲೇ 9 ಗಂಟೆಗೆ ನಾವು ಈದ್ಗಾಲ್ಲಿ ಪ್ರೇಯರ್ ಮುಗಿಸ್ಕೊಂಡು ಲಾಸ್ಟ್ ಟೈಮ್ ಸಮಸ್ಯೆ ಆಗಿತ್ತು.